ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರಿಗೆ ನಮಸ್ಕಾರ. ಈ ವಿಡಿಯೋ ನಿಮ್ಮ ಕೈಗೆ ಸಿಕ್ಕಿದ್ದು ಆಕಸ್ಮಿಕ ಅಲ್ಲ. ಅನೇಕ ವಿಡಿಯೋಗಳ ಮಧ್ಯೆ ಇದೇ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಇದು ಕೇವಲ ಇದರ ಒಂದೇ ದೈವಿಕ ಕಾರಣ ಇದೆ. ನಿಮ್ಮ ಜೀವನದ ಅತ್ಯಂತ ಪ್ರಮುಖ ತಿರುವಿನ ಹಂತದಲ್ಲಿ ನೀವು ಇದ್ದೀರಿ. ಈ ಏಪ್ರಿಲ್ ಕೊನೆಯ ಹಂತದಲ್ಲಿ, ಅಂದರೆ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ ಸ್ನೇಹಿತರೆ. ಇದು ಅಂತರಂಗ ಬದಲಾವಣೆಯ ಸತ್ಯ, ಬಹಿರಂಗ ಕರ್ಮಫಲ ಹಾಗೂ ವಿಧಿ ಇದೆ ಪರಿವರ್ತನೆಯ ಕಾಲ. ಇಂದು ನಾವು ಸಂಪೂರ್ಣವಾಗಿ ಕುಂಭರಾಶಿಯವರ ಏಪ್ರಿಲ್ ಕೊನೆಯ ಏಪ್ರಿಲ್ ತಿಂಗಳ ಆಳವಾದ ಗ್ರಹಸ್ಥಿತಿ, ಕರ್ಮಬಲ ಮತ್ತು 6 ಅಕ್ಷರದ ವ್ಯಕ್ತಿಯ ಪಾತ್ರ, ಶನಿ ರಾಹು ಸಂಯೋಗದ ಪರಿಣಾಮ, ಆರ್ಥಿಕ ಯೋಗ, ಕುಟುಂಬ, ರಹಸ್ಯ ಪ್ರೇಮ ಜೀವನ, ಉದ್ಯೋಗ ಬದಲಾವಣೆ ಮತ್ತು ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆ ವಿಶ್ಲೇಷಣೆ ಮಾಡಲಿದ್ದೇವೆ. ವಿಡಿಯೋ ಕೊನೆಯವರೆಗೂ ಕೇಳಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಕೊನೆಯ ಭಾಗದಲ್ಲಿ ನಿಮ್ಮ ಜೀವನವನ್ನು ಬದಲಿಸುವ ಪ್ರಮುಖ ಸಂದೇಶ ಇದೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದು ಇನ್ನಷ್ಟು ಜನರಿಗೆ ತಲುಪಲು ಸಹಾಯ ಮಾಡುತ್ತದೆ, ಹಾಗೆ ನಮಗೂ ಸ್ವಲ್ಪ ಮೋಟಿವೇಶನಲ್ ಆಗಿ ಇರುತ್ತದೆ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಬರೀರಿ. ಈಗ ಮೊದಲು ನಾವು ಕುಂಭರಾಶಿಯವರ ಸ್ವಭಾವ ಯಾಕೆ ನೀವು ವಿಶೇಷ ಎಂದು ನೋಡೋಣ. ಕುಂಭರಾಶಿ ಸಾಮಾನ್ಯ ರಾಶಿಯಲ್ಲ, ಇದು ಚಿಂತನೆಯ ರಾಶಿ. ನೀವು ಭವಿಷ್ಯವನ್ನು ಮುಂಚಿತವಾಗಿ ಊಹಿಸುವ ಸಾಮರ್ಥ್ಯ ಹೊಂದಿರುವವರು. ನಿಮ್ಮ ಮನಸ್ಸು ಆಳವಾದದ್ದು. ಹೊರಗೆ ನೀವು ಶಾಂತ, ಆದರೆ ಒಳಗೆ ಪ್ರಬಲ ಚಂಡಮಾರುತ ನಡೆಯುತ್ತದೆ. ನೀವು ಇತರರಿಗಾಗಿ ಹೆಚ್ಚು ಯೋಚಿಸುತ್ತೀರಿ. ನೀವು ನೋವನ್ನು ಹೊರಗೆ ತೋರಿಸಲ್ಲ. ನನಗೆ ಏನೂ ಆಗಿಲ್ಲ ಎಂದು ಹೇಳುತ್ತಾ ಒಳಗೆ ಕಣ್ಣೀರು ಹಾಕುತ್ತೀರಿ. ಇದುವರೆಗೂ ನಿಮ್ಮ ಒಳ್ಳೆಯತನವನ್ನು ಹಲವರು ದುರ್ಬಲತೆ ಎಂದು ತೆಗೆದುಕೊಂಡಿದ್ದಾರೆ, ಆದರೆ ಈಗ ಕಾಲ ಬದಲಾಗುತ್ತಿದೆ ಸ್ನೇಹಿತರೆ. ಶನಿ ಪ್ರಭಾವ, ಇದು ಶಿಕ್ಷೆಯಲ್ಲ, ನ್ಯಾಯ. ಕುಂಭರಾಶಿಯ ಅಧಿಪತಿ ಶನಿ. ಶನಿ ಎಂದರೆ ಭಯಬೇಡ. ಶನಿ ಎಂದರೆ ತಾಳ್ಮೆ, ಶ್ರಮ ಮತ್ತು ನ್ಯಾಯ. ಕಳೆದ 7 ವರ್ಷಗಳಲ್ಲಿ ನೀವು ಅನುಭವಿಸಿದ ವಿಳಂಬ, ಅವಮಾನ, ಅಡ್ಡಿ, ಆರ್ಥಿಕ ಒತ್ತಡ, ಮಾನಸಿಕ ಒತ್ತಡ ಇವೆಲ್ಲವೂ ಶನಿಯ ಪರೀಕ್ಷೆಗಳು. ನೀವು ಎಷ್ಟೋ ಮೌನವಾಗಿ ನೋವನ್ನು ಸಹಿಸಿದ್ದೀರಿ. ಎಷ್ಟೋ ಬಾರಿ ಅನ್ಯಾಯವಾಗಿ ಮೌನವನ್ನು ಸ್ವೀಕರಿಸಿದ್ದೀರಿ. ಎಷ್ಟೋ ಬಾರಿ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೂ ಇವೆಲ್ಲವೂ ಶನಿಯ ಲೆಕ್ಕದಲ್ಲಿ ಇದೆ. ಶನಿ ತಕ್ಷಣ ಫಲ ಕೊಡುವುದಿಲ್ಲ, ಆದರೆ ಕೊಡುವಾಗ ಸಂಪೂರ್ಣ ಜೀವನವನ್ನು ಬದಲಿಸುತ್ತಾರೆ. ಈಗ ನೀವು ಫಲಿತಾಂಶದ ಹಂತಕ್ಕೆ ಪ್ರವೇಶಿಸುತ್ತೀರಿ. ಇನ್ನು ರಾಹು ಪ್ರಭಾವ, ರಹಸ್ಯ ಸತ್ಯಗಳ ಬಹಿರಂಗ. ಹೌದು, ರಾಹು ಮೌನವಾಗಿ ಕೆಲಸ ಮಾಡುತ್ತಾನೆ. ಇತ್ತೀಚೆಗೆ ಕೆಲವರು ನಿಮ್ಮ ಜೀವನದಿಂದ ದೂರಾದರು, ಕೆಲವರು ಅನಿರೀಕ್ಷಿತವಾಗಿ ಹತ್ತಿರವಾದರು. ಇದು ಅಂದರೆ ಆಕಸ್ಮಿಕವಲ್ಲ, ಇದು ರಾಹುವಿನ ಕೆಲಸ. ಈ ಸಮಯದಲ್ಲಿ ಒಂದು ರಹಸ್ಯ ಹೊರಬರಬಹುದು. ಅದು ಕುಟುಂಬ, ಸಂಬಂಧ, ಕೆಲಸ ಅಥವಾ ಸ್ನೇಹಿತರ ಬಗ್ಗೆ ಇರಬಹುದು. ಮೊದಲಿಗೆ ಅದು ಶಾಕ್ ಕೊಡಬಹುದು, ಆದರೆ ಅದೇ ನಿಮ್ಮ ಮುಕ್ತಿಗೆ ಕಾರಣವಾಗುತ್ತದೆ. ರಾಹು ಸುಳ್ಳನ್ನು ಹೆಚ್ಚು ದಿನ ಉಳಿಯಲು ಬಿಡುವುದಿಲ್ಲ. ಇನ್ನು 6 ಅಕ್ಷರದ ವ್ಯಕ್ತಿ, ಕರ್ಮಬಂಧ, ಸಂಬಂಧ. ಇದು ಈಗ ಮುಖ್ಯ ವಿಷಯಕ್ಕೆ ಬರೋಣ. 6 ಅಕ್ಷರದಿಂದ ಹೆಸರು ಆರಂಭವಾಗುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಈ ವ್ಯಕ್ತಿ ನಿಮ್ಮ ಹಳೆಯ ಪರಿಚಯವಾದಾಗಿರಬಹುದು, ಅಥವಾ ಸಂಪೂರ್ಣ ಹೊಸ ವ್ಯಕ್ತಿಯಾಗಿರಬಹುದು, ಅಥವಾ ಈಗಾಗಲೇ ನಿಮ್ಮ ಜೀವನದಲ್ಲಿ ಇರಬಹುದು. ಆದರೆ ನಿಮ್ಮಿಬ್ಬರ ಮಧ್ಯೆ ಕರ್ಮಬಂಧ ಇದೆ. ಆ ವ್ಯಕ್ತಿ ಒಂದು ಸತ್ಯ ಹೇಳಬಹುದು, ಒಂದು ಅವಕಾಶ ನೀಡಬಹುದು, ನೀವು ತಪ್ಪು ನಿರ್ಧಾರವನ್ನು ಸರಿಪಡಿಸಬಹುದು, ಅಥವಾ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಆ ವ್ಯಕ್ತಿ ಬಂದ ನಂತರ ನೀವು ಹಳೆಯ ವ್ಯಕ್ತಿಯಾಗಿ ಇರುವುದಿಲ್ಲ. ಇನ್ನು ಏಪ್ರಿಲ್ನಲ್ಲಿ ವಿಶೇಷವಾದ ದಿನಗಳು, ಆಳವಾದ ವಿಶ್ಲೇಷಣೆ. ಅಂದರೆ ಏಪ್ರಿಲ್ 22ರಿಂದ ಅಂತರಂಗ ಶುದ್ಧೀಕರಣ. ಹಳೆಯ ನೆನಪುಗಳು ಮರೆಕಳಿಸುತ್ತವೆ, ಹಳೆಯ ಹೆಸರುಗಳು ಮನಸ್ಸಿನಲ್ಲಿ ತಿರುಗುತ್ತವೆ. ಇದು ದುರ್ಬಲತೆ ಅಲ್ಲ, ಇದು ಕರ್ಮ ಶುದ್ಧೀಕರಣ. ಏಪ್ರಿಲ್ 22ರಿಂದ ಸತ್ಯದ ದಿನ ಆರಂಭವಾಗಿದೆ. ಒಂದು ವಿಷಯ ನಿಮಗೆ ಸ್ಪಷ್ಟವಾಗುತ್ತದೆ. ಇದುವರೆಗೆ ಗೊಂದಲವಾಗಿದ್ದ ವಿಷಯ ಒಂದೇ ಕ್ಷಣದಲ್ಲಿ ಅರ್ಥವಾಗುತ್ತದೆ. ನೀವು ಮೌನವಾಗಿರ್ತೀರಿ, ಆದರೆ ಒಳಗೆ ದೊಡ್ಡ ನಿರ್ಧಾರ ನಡೆಯುತ್ತದೆ. ಏಪ್ರಿಲ್ 24 ಮಾತಿನ ಶಕ್ತಿ. ಒಂದು ಮಾತು ನಿಮ್ಮ ಜೀವನ ಬದಲಿಸುತ್ತದೆ. 6 ಅಕ್ಷರದ ವ್ಯಕ್ತಿಯ ಪ್ರಭಾವ ಇಲ್ಲಿ ಹೆಚ್ಚಾಗಿರುತ್ತದೆ. ಮತ್ತೆ ಏಪ್ರಿಲ್ 25ರಿಂದ 25 ಜೀವನದ ತಿರುವು. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಿಸುತ್ತದೆ. ಇದು ಚಿಕ್ಕ ನಿರ್ಧಾರವಾಗಿರಬಹುದು, ಆದರೆ ಪರಿಣಾಮ ದೀರ್ಘಕಾಲ ಉಳಿಯುತ್ತದೆ. ಅಂದರೆ ಏಪ್ರಿಲ್ 26 ಇವತ್ತು ಒಳ್ಳೆಯ ಶುಭ ಫಲಗಳನ್ನು ನೀವು ಪಡಿತೀರಾ ಅಂತ ಹೇಳ್ಬೋದು.
ಇನ್ನು ಈ ತಿಂಗಳಲ್ಲಿ ನಿಮಗೆ 2 ದೊಡ್ಡ ಅದೃಷ್ಟಗಳು ಕಾದಿದೆ. ಒಂದು, ಆರ್ಥಿಕ ಸ್ಥಿರತೆ. ಇದುವರೆಗೆ ಹಣ ನಿಮ್ಮ ಬಳಿ ಉಳಿಯಲಿಲ್ಲ. ಬಂದ ಹಣ ಸಾಲ ತೀರಿಸಲು ಹೋಯಿತು, ಕುಟುಂಬದ ಹೊಣೆಗಾರಿಕೆ ಖರ್ಚಾಯಿತು. ಈಗ ನಿಧಾನವಾಗಿ ಸ್ಥಿರ ಆದಾಯ ಬರುತ್ತದೆ. ಹಳೆಯ ಬಾಕಿ ಹಣ ವಾಪಸ್ ಬರಬಹುದು. ಹೊಸ ಆದಾಯ ಮಾರ್ಗ ತೆರೆಯಬಹುದು. ಎರಡನೆಯದು, ಗೌರವ ಮತ್ತು ಮನಃಶಾಂತಿ. ಈ ತಿಂಗಳಿನಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಹೆಚ್ಚುತ್ತದೆ. ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತದೆ. ಇದು ಹಣಕ್ಕಿಂತ ದೊಡ್ಡ ಅದೃಷ್ಟ. ಇನ್ನು ನಿಮ್ಮ ಕುಟುಂಬ ರಹಸ್ಯ, ಕುಟುಂಬದಲ್ಲಿ ಮರೆಮಾಚಿದಂತಹ ವಿಷಯ ಈ ತಿಂಗಳಲ್ಲಿ ಬಹಿರಂಗವಾಗಬಹುದು. ಮೊದಲು ಅದು ನಿಮಗೆ ನೋವು ಕೊಡಬಹುದು, ಆದರೆ ನಿಮಗೆ ನೀವು ಯಾರನ್ನು ನಂಬಬೇಕು ಎಂಬ ಸ್ಪಷ್ಟತೆ ಸಿಗುತ್ತದೆ. ಸ್ನೇಹಿತರೆ, ನೀವು ಮೌನವಾಗಿರಿ, ಸತ್ಯ ಸ್ವತಃ ತಾನಾಗಿ ಹೊರಬರುತ್ತದೆ. ಇನ್ನು ನಿಮ್ಮ ಉದ್ಯೋಗ ಮತ್ತು ವ್ಯವಹಾರ, ಹೊಸ ಅವಕಾಶಗಳು ಬರುತ್ತವೆ. ಪಾತ್ರ ಬದಲಾವಣೆ, ಜವಾಬ್ದಾರಿ ಹೆಚ್ಚಳ ಅಥವಾ ಕೆಲಸ ಬದಲಾವಣೆ ಸಾಧ್ಯ ಈ ತಿಂಗಳಲ್ಲಿ ನಡೆಯುತ್ತದೆ. ವ್ಯಾಪಾರಿಗಳಿಗೆ ಹೊಸ ಭಾಗಸ್ಪಂದನೆ ಅಥವಾ ಹೊಸ ಆಲೋಚನೆ ಬರುತ್ತದೆ. ಮೊದಲಿಗೆ ಭಯ ಆಗುತ್ತದೆ, ನಂತರ ಲಾಭ ಬರುತ್ತದೆ. ಇನ್ನು ನಿಮ್ಮ ಪ್ರೇಮ ಜೀವನ, ಕುಂಭರಾಶಿಯವರು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಸುತ್ತಾರೆ. ಅರ್ಧ ಮನಸ್ಸಿನಿಂದ ಪ್ರೀತಿ ಮಾಡುವ ಸ್ವಭಾವ ನಿಮ್ಮದಲ್ಲ. ಈ ಹಂತದಲ್ಲಿ ಬಿಡುವುದು ಅಥವಾ ಗಾಢ ಬಾಂಧವ್ಯ ನಡೆಯಬಹುದು. ಇನ್ನು ಗೊಂದಲದ ಹಂತ ಇರುವುದಿಲ್ಲ. ನಿಮ್ಮ ಮೌಲ್ಯ ಅರಿಯುವ ಪ್ರೀತಿ ನಿಮಗೆ ಸಿಗುತ್ತದೆ. ಇನ್ನು ಈ ತಿಂಗಳಲ್ಲಿ ನೀವು ಮಾಡಬೇಕಾದಂಥ ಪರಿಹಾರ ಗಣಪತಿ ಉಪಾಸನೆ. ಈ ಸಮಯದಲ್ಲಿ ವಿಘ್ನೇಶ್ವರನ ಆರಾಧನೆ ಅತ್ಯಂತ ಮುಖ್ಯ. ಪ್ರತಿದಿನ ಬೆಳಗ್ಗೆ ಕನಿಷ್ಠ ಪಕ್ಷ 21 ಅಥವಾ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಓಂ ಗಂ ಗಣಪತಿಯೇ ನಮಃ. ಇದಲ್ಲದೆ ನಿಮಗೆ ರಾಹು ಅಥವಾ ಕೇತು ಕಾಟ ಹೆಚ್ಚಾಗಿದ್ದರೆ ಸಂಕಟನಾಶನ ಗಣೇಶ ಸ್ತೋತ್ರ ಮತ್ತು ಗಾಯತ್ರಿ ಮಂತ್ರವನ್ನು 21 ಸಲ ಜಪಿಸಿ. ಪ್ರತಿ ಬುಧವಾರ ಸಮೀಪದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಹೋಗಿ 21 ಗರಿಕೆಗಳಿಂದ ಅರ್ಚನೆ ಮಾಡಿ ಬೆಲ್ಲದ ನೈವೇದ್ಯವನ್ನು ಸಮರ್ಪಿಸಿ. ಇದರಿಂದ ರಾಹುಕೇತು ಪ್ರಭಾವ ಕಡಿಮೆಯಾಗುತ್ತದೆ. ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಕುಂಭ ರಾಶಿಯವರೇ, ನೀವು ಅನುಭವಿಸಿದಂತಹ ಕಷ್ಟಗಳು ವ್ಯರ್ಥವಾಗಿಲ್ಲ. ನಿಮ್ಮ ಕಣ್ಣೀರು ವ್ಯರ್ಥವಾಗಿಲ್ಲ. ನಿಮ್ಮ ಮೌನ ದೇವರು ಕೇಳಿದ್ದಾರೆ. ಈ ವಿಡಿಯೋ ನಿಮಗೆ ಕಾಣಿಸಿದ್ದು ಕೂಡ ದೈವ ಸಂಕೇತವೇ. ನೀವು ಒಬ್ಬರಲ್ಲ, ನಿಮ್ಮ ಮೇಲೆ ದೇವರ ಕೃಪೆ ಇದೆ. 6 ಅಕ್ಷರದ ವ್ಯಕ್ತಿಯ ಪಾತ್ರ ನಿಮ್ಮ ವಿಧಿ ಬದಲಿಸುವುದು ಖಚಿತ. ನಿಮ್ಮ ಜೀವನದಲ್ಲಿ ಶಾಂತಿ, ಸ್ಥಿರತೆ, ಸಮೃದ್ಧಿ ಬರಲಿ ಎಂದು ಹಾರೈಸುತ್ತೇನೆ. ಗಣಪತಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೆ, ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೊಂದು ಆಧ್ಯಾತ್ಮಿಕ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕುಂಭರಾಶಿಯ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಓಂ ಗಣಪತಿಯೇ ನಮಃ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ಕುಂಭರಾಶಿಯ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ.